2023 ಮುಕ್ತಾಯ ಆಗ್ತಾ ಇದೆ. 2024 ಸ್ವಾಗತ ಮಾಡುವ ಸಲುವಾಗಿ ಸಾಂಸ್ಕೃತಿಕ ನಗರಿ ಮೈಸೂರು ಸಜ್ಜಾಗ್ತಾ ಇದೆ. ಆ ಕಾರಣಕ್ಕಾಗಿ ಮೈಸೂರಿನಲ್ಲಿ ಅಪಾರ ಸಂಖ್ಯೆಯ ಪ್ರವಾಸಿಗರು ಬಂದಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ನಾನಿದೀಗ ಮೈಸೂರು ಅರಮನೆಯ ಒಳಾವರಣದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಮೈಸೂರು ವರ್ಷಪೂರ್ತಿ ಪ್ರವಾಸಿಗರು ಇರುವಂತಹ ಜಿಲ್ಲೆ ಅನ್ನುವಂತಹದ್ದು ಒಂದು ಭಾಗ ಆದರೆ, ವಾರಾಂತ್ಯದಲ್ಲಿ ವರ್ಷಾಂತ್ಯದಲ್ಲಿ ಪ್ರವಾಸೋದ್ಯಮ ನಿರೀಕ್ಷೆಗೂ ಮೀರಿದ ರೀತಿಯಲ್ಲಿ ಇಲ್ಲಿ ಚಟುವಟಿಕೆಯಿಂದ ಕೂಡಿರುತ್ತೆ ಅನ್ನುವಂತಹದ್ದು ಪ್ರತಿ ವರ್ಷವೂ ಕಂಡುಬರುವ ದೃಶ್ಯ. ಈ ಬಾರಿಯೂ ಕೂಡ ಕೋವಿಡ್ನ ಸಣ್ಣ ಪುಟ್ಟ ಆತಂಕದ ನಡುವೆಯೂ ಕೂಡ ಅಪಾರ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದಾರೆ. ಅದರಲ್ಲೂ ಸಮೀಪದ ಕೇರಳ ರಾಜ್ಯ ಮತ್ತು ತಮಿಳುನಾಡಿನಿಂದ ಹೆಚ್ಚಿನ ಪ್ರವಾಸಿಗರು ಬಂದಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅಪಾರ ಸಂಖ್ಯೆಯಲ್ಲಿ ಅಂದರೆ ಅಂದಾಜು ಪ್ರತಿ ದಿನವೂ ಕೂಡ ಮೈಸೂರಿನ ಅರಮನೆ ಮತ್ತು ಮೃಗಾಲಯಕ್ಕೆ ಅಂದಾಜು 1 ಲಕ್ಷದಷ್ಟು ಜನ ಬಂದು ಹೋಗ್ತಿದ್ದಾರೆ ಅನ್ನುವಂತಹ ಮಾಹಿತಿ ವಿಸ್ತಾರ ನ್ಯೂಸ್ಗೆ ಲಭ್ಯ ಆಗ್ತಾ ಇದೆ. ಅಂತಹ ಜನಸ್ತೋಮವನ್ನು ಇದೀಗ ನೀವು ದೃಶ್ಯದಲ್ಲಿ ಕಣ್ಣು ತುಂಬಿಕೊಳ್ತಾ ಇದ್ದೀರಿ. ಒಂದು ಕಡೆ ಶೈಕ್ಷಣಿಕ ಪ್ರವಾಸದ ಭಾಗವಾಗಿ ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಬಂದಿರೋದು ಅಂತಹ ಗುಂಪುಗಳು ಕಂಡು ಬಂದರೆ, ಮತ್ತೊಂದು ಕಡೆ ಇಯರ್ ಎಂಡ್ನ ಕಾರಣಕ್ಕಾಗಿ ಫ್ಯಾಮಿಲಿ ಟೂರ್ನ ಭಾಗವಾಗಿ ಮೈಸೂರಿಗೆ ಅಥವಾ ಮೈಸೂರಿನ ಅರಮನೆಗೆ ಬಂದಿರುವಂತಹ ಜನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ್ತಾ ಇದ್ದಾರೆ. ಬೆಳಗಿನ ಜಾವದಲ್ಲಿಯೇ ಅನೇಕ ಜನ ಟಿಕೆಟ್ ಕೌಂಟರ್ನಲ್ಲಿ ಸರತಿ ಸಾಲಿನಲ್ಲಿ ನಿಂತಿರುವ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಮೈಸೂರು ಅಂತಂದರೆ ಸುಪ್ರಸಿದ್ಧವಾದಂತಹ ಅನೇಕ ಪ್ರವಾಸಿ ತಾಣಗಳಿದ್ದಾವೆ. ಅದರಲ್ಲಿ ಅತಿ ಮುಖ್ಯ ಆಗಿರುವಂತಹದ್ದು ಮೈಸೂರಿನ ಅರಮನೆ. ಮೈಸೂರು ಅರಮನೆಯನ್ನು ಜಗತ್ಪ್ರಸಿದ್ಧ ಪಾರಂಪರಿಕ ತಾಣ ಅನ್ನುವಂಥ ರೀತಿಯಲ್ಲಿ ನೋಡುವುದು ಒಂದು ಭಾಗ ಆದರೆ, ಇಯರ್ ಎಂಡ್ನಲ್ಲಿ ಇಲ್ಲಿ ನಡೆಯುವಂತಹ ಒಂದಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳಿರಬಹುದು ಅಥವಾ ಸಿಡಿಮದ್ದನ್ನು ಸಿಡಿಸಿ ನ್ಯೂ ಇಯರನ್ನು ವೆಲ್ಕಮ್ ಮಾಡಿಕೊಳ್ಳುವಂತಹ ಆ ಪ್ರೋಸೆಸ್ ಇರಬಹುದು. ಇಂಥ ದೃಶ್ಯಗಳನ್ನು ನೋಡಲಿಕ್ಕೂ ಕೂಡ ಅರಮನೆ ಆವರಣಕ್ಕೆ ಪ್ರವಾಸಿಗರು ಬರುವಂತಹದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಕಾಣಿಸ್ತಾ ಇದೆ. ಇನ್ನು ಇದರ ಜೊತೆಗೆ ಪ್ರವಾಸಿಗರನ್ನ ಇನ್ನಷ್ಟು ರಂಜಿಸುವ ಸಲುವಾಗಿ ಮೈಸೂರಿನ ಜಿಲ್ಲಾಡಳಿತ ಮತ್ತು ಅರಮನೆ ಆಡಳಿತ ಮಂಡಳಿ ಫಲಪುಷ್ಪ ಪ್ರದರ್ಶನವನ್ನು ಕೂಡ ಆಯೋಜನೆ ಮಾಡಿದೆ. ಮಾಗಿ ಉತ್ಸವ ಅನ್ನುವ ಹೆಸರಿನಲ್ಲಿ ಆಯೋಜನೆ ಮಾಡಿರುವ ಕಾರ್ಯಕ್ರಮದ ಭಾಗವಾಗಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಆ ದೃಶ್ಯಗಳನ್ನು ನೀವು ಗಮನಿಸಬಹುದು. ಟಿ ನರಸೀಪುರ ತಾಲೂಕಿನಲ್ಲಿರುವ ಸೋಮನಾಥಪುರ ಗ್ರಾಮದಲ್ಲಿರುವ ಚೆನ್ನಕೇಶವ ದೇವಸ್ಥಾನವನ್ನು ಹೂವಿನಿಂದ ನಿರ್ಮಾಣ ಮಾಡಲಾಗಿದೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಟ್ಟಾರೆಯಾಗಿ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಇಯರ್ ಎಂಡ್ನ ಕಾರಣಕ್ಕಾಗಿ ಮೈಸೂರಿನಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನಸ್ತೋಮ ಕಂಡು ಬರ್ತಾ ಇದೆ. ಇಂದು ಸಂಜೆ ಮೈಸೂರಿನ ಅನೇಕ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಲಾಡ್ಜ್ಗಳಲ್ಲಿ ಅಥವಾ ಬೇರೆ ಬೇರೆ ಪ್ರವಾಸಿ ತಾಣಗಳಲ್ಲಿ ಅವರದ್ದೇ ಆದಂತಹ ವಿಶಿಷ್ಟ ರೀತಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗಳಿಗೆ ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾರೆ. ಆ ಕಾರಣಕ್ಕಾಗಿಯೂ ಕೂಡ ಮೈಸೂರಿನಲ್ಲಿ ಇಯರ್ ಎಂಡ್ನ ಕಳೆಯಲಿಕ್ಕೆ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇಷ್ಟಪಡ್ತಾರೆ ಅನ್ನೋದು ಈ ಕ್ರೌಡನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.